ಏನಿಲ್ಲ, ತಲೆಯಲ್ಲಿ ಬೇರೆ ಏನು ಯೋಚನೆ ಮಾಡಲ್ಲ. ಖುಷಿಯಾದ ವಾತಾವರಣ ಇರುತ್ತೆ, ಒಳ್ಳೆ ಜನರು ಇರ್ತಾರೆ ಜೊತೆಗೆ, ನಗ್ನಾಗ್ತಾ ಇರ್ಬೇಕು, ಸಂತೋಷವಾಗಿರ್ಬೇಕು ಅಷ್ಟೇ. ಒಂದು ಮುತ್ತಿನ ಕಥೆಯ ಹೇಳಿತು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. SMK ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು 5.2 ಆಂಪ್ಲಿಫೈರ್, ಹೆವಿ ರಿಸೀವರ್ ಅಂತಲೇ ಹೇಳ್ಬೋದು. DTS ಡಾಲ್ಬಿ ಸಪೋರ್ಟ್ ಮಾಡುವಂಥ ಆಂಪ್ಲಿಫೈರ್ 5.2 ಮಾಡಿದ್ದೀನಿ. ಇದು ಬಂದು ರಾಮನಗರ ಹತ್ರ ಮೊಟ್ಟೆದೊಡ್ಡಿ ನಾರಾಯಣ್ ಅಂತ ಅವರು ಆರ್ಡರ್ ಕೊಟ್ಟಿರುವಂಥದ್ದು. ಇದು ಅವ್ರಿಗೆ ಅಂತ ಮಾಡಿರುವಂಥದ್ದು. ಇದು ಇಂಟೀರಿಯಲ್ಲು ಒಳಗಡೆ ಯಾವ ಥರ ಸ್ಪೇರ್ಸ್ ಹಾಕಿದ್ದೀನಿ ಎಲ್ಲ ನಿಮಗೆ ಒಂದು ವ್ಯೂ ತೋರಿಸ್ತೀನಿ. ಇದು ಡಾಲ್ಬಿ ಡಿ ಟಿ ಎಸ್ ಫಾರ್ಮ್ಯಾಟು AC3, ಡಾಲ್ಬಿ ಡಿಜಿಟಲ್, DTS ಮಾಸ್ಟರ್ HD ಇಷ್ಟು ಸಪೋರ್ಟ್ ಮಾಡುತ್ತೆ. ಇದು ಇಷ್ಟು ಫಾರ್ಮ್ಯಾಟ್ನ ಸಪೋರ್ಟ್ ಮಾಡುವಂಥದ್ದು. ಇದು ಫ್ರಂಟು ಒಳಗಡೆ ಇಂಟೀರಿಯಲ್ಲು ಬ್ಯಾಕ್ ಸೈಡ್ ಏನಿದೆ ಅಂತ ಒಂದು ತೋರಿಸ್ತೀನಿ. ತೋರ್ಸೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆಗ ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನಮ್ಮದು ವಿಡಿಯೋ ಯಾವ್ದು ಬಂದರೂ ನೀವು ನೋಡ್ಬೋದು. ಅದೇ ರೀತಿ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ಫ್ರಂಟಿಂದ ತೋರಿಸ್ತೀನಿ ಯಾವ ಥರ ಇದು ಮಾಡಿದ್ದೀನಿ ಅಂತ. ಫ್ರಂಟಿಗೆ ಬಂದರೆ ಈ ಸುತ್ತ ಬಾರ್ಡ್ರೆಲ್ಲ ಮ್ಯಾಟ್ ಅಕ್ರಿಲಿಕ್ ಶೀಟ್, ಇದು ಮ್ಯಾಟ್ ಬ್ಲ್ಯಾಕಲ್ಲಿ ಎಲ್ಲ ಮ್ಯಾಟ್ ಬ್ಲ್ಯಾಕು. ಅದೇ ರೀತಿ ಇದು ಶೈನಿಂಗ್ ಬ್ಲ್ಯಾಕು, ಟ್ರಾನ್ಸ್ಪರೆಂಟ್ ಗ್ಲಾಸು ಶೈನಿಂಗ್ ಬ್ಲ್ಯಾಕು, ಈ ಥರ ಇದೆ ಇದು. ಅದೇ ರೀತಿ ಇದು ಸಬ್ಬು ಫಾರ್ ಫ್ರೀಕ್ವೆನ್ಸಿ ಕಂಟ್ರೋಲು, USB ಪೋರ್ಟು. ಅದೇ ರೀತಿ ಬಂದರೆ ಈ ಕಡೆ ಮಾಸ್ಟರ್ ಕಂಟ್ರೋಲು, ಒಂದು ಪವರ್ ಸ್ವಿಚ್ ಇದೆ. ಆದರೆ ಇದನ್ನು ನಾನು ಲೈಟಿಂಗ್ಸ್ಗೆ ಮಾಡಿದ್ದೀನಿ. ಫ್ರಂಟಲ್ಲಿ ಬರುವಂಥ ಲೈಟಿಂಗ್ ಮೂವಿ ನೋಡುವಾಗ ಡಿಸ್ಟರ್ಬ್ ಆಗುತ್ತೆ ಅಂತ ನೋಡಿ. ಇದು ಆಫ್ ಮಾಡಿದ್ರೆ ಈ ಲೈಟೆಲ್ಲ ಆಫ್ ಆಗುತ್ತೆ ನೋಡಿ. ಈ ಲೈಟು ಪ್ರತಿಯೊಂದು ಆಫ್ ಆಗುತ್ತೆ. ಇದು ಆನ್ ಮಾಡಿದ್ರೆ ಎಲ್ಲ ಆನ್ ಆಗುತ್ತೆ. ಇಷ್ಟು ಫ್ರಂಟು ಅಕ್ರಿಲಿಕ್ ಶೀಟಲ್ಲಿ ಮಾಡಿರುವಂಥದ್ದು, 6mm ಅಕ್ರಿಲಿಕ್ ಶೀಟು. ಅದೇ ರೀತಿ ಕೆಳಗಡೆ ಬಾಟಮ್ ಬುಷ್, ಗೋಲ್ಡ್ ಬಾಟಮ್ ಬುಷ್ ಹಾಕಿದ್ದೀನಿ. ಇದು ಫ್ರಂಟ್ ವ್ಯೂ. ಅದೇ ರೀತಿ ಬ್ಯಾಕ್ ವ್ಯೂ ತೋರಿಸ್ತೀನಿ. ಇದು ಬಂದು ಬ್ಯಾಕ್ ವ್ಯೂ. ಇದು ಅಕ್ರಿಲಿಕ್ ಶೀಟಲ್ಲೇ ಮಾಡಿರುವಂಥದ್ದು. ಈ ಕಡೆಯಿಂದ ತೋರಿಸ್ತೀನಿ ನಿಮಗೆ. ಇಲ್ಲಿ AC ಇನ್ಪುಟ್ ಹಾಕಿದ್ದೀನಿ. ಇದು ಮೇನ್ ಸಾಕೆಟ್, ಕಂಪ್ಯೂಟರ್ ಸಾಕೆಟ್ ಹಾಕುವಂಥದ್ದು, ಈ ಟೈಪ್ ಸಾಕೆಟ್ ಹಾಕುವಂಥದ್ದು. ಇದು ಕಂಪ್ಯೂಟರ್ ಸಾಕೆಟು. ಇದರಲ್ಲೇ ಒಂದು ಫ್ಯೂಸ್ ಬರುತ್ತೆ ಇದರಲ್ಲಿ. ಅದೇ ರೀತಿ ನಾನ್ ಆಫ್ ಸ್ವಿಚ್ ಇದೆ. ಇದು ಬನಾನಾ ಸಾಕೆಟ್ ಹಾಕಿದ್ದೀನಿ. 5.2 ಅದರಿಂದ 7 ಸಾಕೆಟ್ ಇದೆ. ಫ್ರಂಟ್ ಲೆಫ್ಟು, ಫ್ರಂಟ್ ರೈಟು, ಸರೌಂಡ್ ಲೆಫ್ಟು, ಸರೌಂಡ್ ರೈಟು, ಸಬ್ 1, ಸಬ್ 2, ಸೆಂಟ್ರು. ಇಷ್ಟು ಇದು ಅಂದರೆ 2 ಸಬ್ ಬರುತ್ತೆ. 2 ಲೆಫ್ಟ್ ರೈಟು, 2 ಸರೌಂಡು, 1 ಸೆಂಟ್ರ್ ಬರುತ್ತೆ. ಅಂದರೆ 5.2 ಆಯಿತು. ಹಾಗೆ ಒಂದು ಫ್ಯಾನು ಕಟಿಂಗು. ಅದೇ ರೀತಿ ಇನ್ಪುಟ್ ಸೆಕ್ಷನ್, ಡಿಜಿಟಲ್ ಇನ್ಪುಟ್ ಸೆಕ್ಷನ್ ಬಂದಾಗ ಒಂದು ARC ಇದೆ, ಒಂದು ಕೋಯಾಕ್ಸಿಲ್ ಇದೆ, ಒಂದು ಆಪ್ಟಿಕಲ್ ಇದೆ. ಇನ್ಪುಟ್ರು ಸೆಲೆಕ್ಟ್ ಸ್ವಿಚ್ ಇದು. ಇದನ್ನು ನೀವು ರಿಮೋಟಲ್ಲೇ ಎಲ್ಲ ಮಾಡ್ಕೊಳ್ಳೋದು, ಲೈನ್ ಮುಟ್ಟುವಂಥದ್ದೇನಿಲ್ಲ. ಇದೊಂದು ಸ್ವಿಚ್ ಏನಕ್ಕೆ ಮಡಗಿದ್ದೀನಿ ಅಂದರೆ, ಅವರು DVD ಇಟ್ಟಿದ್ದಾರಂತೆ. DVD ಬರುವಂಥ ಇನ್ಪುಟ್ನ ಇದು ಕೊಟ್ಟು ಇದು ಸ್ವಿಚ್ಚು ಚೇಂಜ್ ಓವರ್ ಮಾಡ್ಕೋಬೇಕು. ಇದ್ರದ್ದು ಇದು ಚೇಂಜ್ ಓವರ್ ಸ್ವಿಚ್ಚು. ಇದನ್ನು ಸ್ವಿಚ್ ಮಡಗಿ ಇದು ಮಾಡಿದ್ದೀನಿ. ಇದು DVD ಕನೆಕ್ಷನ್ ಹಾಕ್ಕೊಂಡು ಇದು ಆಫ್ ಆಗುತ್ತೆ, ಇದು ಆನ್ ಆಗುತ್ತೆ. ಇದು ಓಪನ್ ಮಾಡಿದ್ರೆ ಇದು ಆನ್ ಆಗುತ್ತೆ, ಇದು ಆಫ್ ಆಗುತ್ತೆ. ಆ ಥರ ಬ್ಯಾಕ್ ಸೈಡ್ ಇಂಟೀರಿಯಲ್ ಇದು ಮಾಡಿದ್ದೀನಿ. ಒಳಗಡೆ ಇಂಟೀರಿಯಲ್ ಏನು ಮಾಡಿದ್ದೀನಿ ತೋರಿಸ್ತೀನಿ ಈಗ. ಇದು ಟೋಟಲ್ ಇಂಟೀರಿಯಲ್ಲು. ಫಸ್ಟ್ ಪವರ್ ಸಪ್ಲೈಯಿಂದ ಬರ್ತೀನಿ.
ಇದು ಬಂದು 28028 12 ಆಂಪಿಯರಲ್ಲಿ ಟೈಪ್ 16ನಲ್ಲಿ ಹಾಕಿದ್ದೀನಿ. ಅದೇ ರೀತಿ 5 ಚಾನಲ್ ಬಂದು 28028 10 ಆಂಪಿಯರ್ಲಿ ಹಾಕಿದ್ದೀನಿ. ಎರಡು ಟ್ರಾನ್ಸ್ಫಾರ್ಮರ್ ಪವರ್ ಸಪ್ಲೈ ಹಾಕಿದ್ದೀನಿ. ಟೈಪ್ 16ನಲ್ಲಿ ಹಾಕಿದ್ದೀನಿ. ಇದು ಸಬ್ ಊಫರ್ಗೆ, ಇದು 5 ಚಾನಲ್ಗೆ. ಅದೇ ರೀತಿ ಕೆಪಾಸಿಟರ್ 63 ವೋಲ್ಟ್ 10,000 ಕೆಪಾಸಿಟರ್ ಎರಡು 3510 ಮೆಟಲ್ ಡೈವಾರ್ಡು ಒಂದು ಸಬ್ ಊಫರ್ಗೆ 5 ಚಾನಲ್ಗೆ ಸೇಮ್ ಟು ಸೇಮ್ ಎರಡು ಪವರ್ ಸಪ್ಲೈ ಆಯಿತು. ಅದೇ ರೀತಿ ಇನ್ಪುಟ್ ಸೆಕ್ಷನ್ ಬಂದಾಗ ಡಿಜಿಟಲ್ ಇನ್ಪುಟ್ FT003 ಕಿಟ್ ಹಾಕಿದ್ದೀನಿ. ಅದೇ ರೀತಿ ಚೇಂಜ್ ಓವರ್ ಸ್ವಿಚ್ ಹೇಳೋದ್ನಲ್ಲ, ಆ ಸ್ವಿಚ್ಚು ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ವಿಚ್ಚು. ಅದೇ ರೀತಿ ರಿಮೋಟ್ ಕಿಟ್ ಬಂದರೆ ಜಿಮ್ಟೆಕ್ ರಿಮೋಟ್ ಕಿಟ್, ಜಿಮ್ಟೆಕ್ಕಲ್ಲಿ ರಿಮೋಟ್ ಕಿಟ್ ಹಾಕಿದ್ದೀನಿ. ಅದೇ ರೀತಿ ಸಬ್ ಫ್ರೀ ಬಂದಾಗ ಮಹಾರಾಜ 1300 ವ್ಯಾಟ್ ಸಬ್ ಊಫರ್ ಸಪೋರ್ಟ್ ಮಾಡುವಂಥ JBL ಸಬ್ ಫ್ರೀ ಹಾಕಿದ್ದೀನಿ. ಮ್ಯಾಕ್ಸ್ ವಿನ್ನಲ್ಲಿ ಸ್ಪೀಕರ್ ಪ್ರೊಡಕ್ಷನ್ ಬೋರ್ಡ್ 8 ಚಾನಲ್ ಸ್ಪೀಕರ್ ಪ್ರೊಡಕ್ಷನ್ ಬೋರ್ಡ್ ಹಾಕಿದ್ದೀನಿ. ಅಂದರೆ ನಮ್ಮದು ಟೋಟಲ್ 7 ಚಾನಲ್ಲು, ಅದರ 8 ಚಾನಲ್ ಇದಾಗಿದ್ದೀನಿ, ಒಂದು ಡಮ್ಮಿ ಇದೆ. ಇಷ್ಟು. ಅದೇ ಪವರ್ ಸೆಕ್ಷನ್ಗೆ ಬಂದಾಗ ಮಹಾರಾಜ 4 ಫೀಟ್ ಮೋನೋ 600 ವ್ಯಾಟ್ ಅಂತ ಹೇಳಿದ್ದಾರೆ. 200 ವ್ಯಾಟ್ ಔಟ್ಪುಟ್ ಬರುವಂಥದ್ದು ಎರಡು ಬೋರ್ಡ್ ಹಾಕಿದ್ದೀನಿ, ಎರಡು ಬೋರ್ಡ್ ಹಾಕಿದ್ದೀನಿ. ಅದೇ ರೀತಿ 5 ಚಾನಲ್ಗೆ ಮಹಾರಾಜ 5 ಚಾನಲ್ ಬೋರ್ಡು ಫಾರ್ ಚಾನಲ್ 150 ವ್ಯಾಟು. ಇಷ್ಟು. ಹಾಗೆ ಕೂಲಿಂಗ್ಗೆ ಅಂತ ಒಂದು ಫ್ಯಾನು, ಇಲ್ಲೊಂದು ಫ್ಯಾನು, ಇಷ್ಟು ಹಾಕಿದ್ದೀನಿ. ಇದು ಬಂದು ಬಕ್ ಕನ್ವರ್ಟ್ರು. ಇದು ಫ್ಯಾನ್ಗೆ, ರಿಮೋಟ್ ಕಿಟ್ ಬೋರ್ಡ್ಗೆ, ಅದಕ್ಕೆ ಬಕ್ ಕನ್ವರ್ಟ್ರ್ ಹಾಕಿದ್ದೀನಿ. ಈ ರಿಲೇ ಬಂದು ರಿಮೋಟ್ ಸ್ಟ್ಯಾಂಡ್ ಬೈ ಕಟ್ ಆಫ್ಗೆ ರಿಮೋಟ್ ಮಾಡಿದ್ದೀನಿ. ಇದು ಅಷ್ಟೇ ಪವರ್ ಸಪ್ಲೈ SMP 12 ವೋಲ್ಟ್ SMP ರಿಮೋಟ್ ಕಿಟ್ಗೆ ಮರ್ಜ್ ಮಾಡಿದ್ದೀನಿ. ಇಷ್ಟು ಇದ್ರ ಒಳಗಡೆ ಇಂಟೀರಿಯಲ್ಲು. ಇದೊಂದು ಆಡಿಯೋ ಟೆಸ್ಟ್ನ ಕೊಡ್ತೀನಿ, ಆಡಿಯೋ ಟೆಸ್ಟ್ ನೋಡಿ. ಅದು ಕಾಪಿ ರೈಟ್ ಇಲ್ದಿರುವಂಥ ಸಾಂಗ್ನ ಹಾಕ್ತೀನಿ. ಅದನ್ನು ನೋಡಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾವ ಥರ ಇದೆ ಏನು ಅಂತ. ಅದೇ ರೀತಿ ಯಾರಿಗಾದ್ರೂ ಈ ಥರ ಆಂಪ್ಲಿಫೈಯರ್ ಬೇಕು ಅಂದರೆ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದು ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಆಫ್ ಆದಾಗ ಈ ರೀತಿ ಇರುತ್ತೆ. ಈಗ ಆನ್ ಮಾಡ್ತೀನಿ. ಸ್ಟ್ಯಾಂಡ್ ಬೈ ಆನ್ ಆಯಿತು. ಈಗ ಈ ರಿಮೋಟಲ್ಲಿ ಆನ್ ಮಾಡ್ತೀನಿ. ಈ ಥರ ಆನ್ ಆಯ್ತದೆ. ಈ ಥರ ಆನಲ್ಲಿ ಈ ಥರ ಇರುತ್ತೆ. ಆಫಲ್ಲಿ ಇದು ಸ್ಟ್ಯಾಂಡ್ ಬೈ ಆಫ್, ಫುಲ್ ಟ್ರಾನ್ಸ್ಫಾರ್ಮರ್ ಟೋಟಲ್ ಆಫು, ಬರೀ ಡಿಸ್ಪ್ಲೇ ಮಾತ್ರ ಆನ್ ಇರ್ತದೆ. ಅದೇ ರೀತಿ ಆನ್ ಮಾಡ್ತೀನಿ. ಮೂವಿ ನೋಡುವಾಗ ಈ ಉದಾಹರಣೆಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಆಪ್ಟಿಕಲ್ ಅಂತಿದೆ, ಕಾಣಿಸ್ತದೆಯಾ? ಇಲ್ಲಿ ಆಪ್ಟಿಕಲ್ ಅಂತಿದೆ. ಆಪ್ಟಿಕಲ್ ಬಟನ್ಗೆ ಹೋದಾಗ ಬ್ಲೂಟೂತ್ ಆಫ್ ಆಯಿತು. ಇಲ್ಲೇನು ಬಂದಿದೆ? HDMI ARC ಬಂದಿದೆ. ARC ಬಂದಿದೆ. ಈಗ ನೀವು ಮೂವಿ ನೋಡ್ತಾ ಇದ್ದಾಗ ಲೈಟ್ ಡಿಸ್ಟರ್ಬೆನ್ಸ್ ಆಯ್ತದೆ ಅಂದರೆ ಈ ಸ್ವಿಚ್ ಆಫ್ ಮಾಡೋ ಲೈಟ್ ಡಿಸ್ಟರ್ಬೆನ್ಸ್ ಆಫ್ ಆಗುತ್ತೆ. ಡಿಸ್ಪ್ಲೇನೂ ಅಷ್ಟೇ, ಬ್ಯಾಕ್ ಲೈಟ್ ಆನ್ ಮಾಡ್ಕೊಂಡ್ರೆ ಆಫ್ ಆಗುತ್ತೆ ನೋಡಿ. ಬ್ಯಾಕ್ ಲೈಟ್ ಆಫ್, ಇಲ್ಲಿ ರಿಮೋಟಲ್ಲಿದೆ. ಬ್ಯಾಕ್ ಲೈಟ್ ಆನ್, ಈ ಥರ ಮಾಡ್ಕೋಬೋದು. ಅದೇ ರೀತಿ ಲೈಟು ಹಾಕ್ತೀನಿ. ಇದರಲ್ಲಿ ಒಂದು ಲೈಟಿಂಗ್ ಬೋರ್ಡ್ ಇದೆ, ಫಸ್ಟ್ ಟೈಮ್ ನಾನು ಮಾಡಿರೋದು. SMK ಆಡಿಯೋಸ್ ಮಹಾಲಕ್ಷ್ಮಿ MN ಅಂತಿದೆ. SMK ಆಡಿಯೋಸ್ ಅನ್ನೋದು ನಮ್ಮದು ನೇಮು. ಮಹಾಲಕ್ಷ್ಮಿ MN ಅನ್ನೋದು ಕಸ್ಟಮರ್ ಮಗಳ ಹೆಸರಂದು. ಅವ್ರು ಈ ಥರ ಬೇಕು ಸರ್ ಈ ಥರ ಮಾಡಿದ್ದೀನಿ ಅಂದ್ಬಿಟ್ಟು ಒಂದು ಯೂಟ್ಯೂಬಲ್ಲಿ ನೋಡೋದು ವೀಡಿಯೋನ ನನಗೆ ಅವ್ರು ಕಳಿಸಿದ್ರು. ಅದನ್ನು ನೋಡಿ ನಾನು ಅದೇ ಥರ ಹೇಳಿ ಅವ್ರಿಗೆ ಆರ್ಡ್ರ್ ಕೊಟ್ಟು ಮಾಡಿಸಿದ್ದೀನಿ. ಇಷ್ಟು ಇದರ ವ್ಯೂಸು. ಇದೇ ಥರ ನಿಮ್ಗೆ ಯಾವ್ದಾದ್ರು ಆಂಪ್ಲಿಫೈಯರ್ ಬೇಕು ಅಂದರೆ, ಇಲ್ಲ ನಿಮ್ದು ಯಾವ್ದು ಹಳೇದಿದ್ದು ರೀವರ್ಕ್ ಬೇಕು ಅಂದ್ರೂ ಮಾಡಿಕೊಡ್ತೀನಿ.
ಮತ್ತು ಏನಾರು ಇದ್ರ ಬಗ್ಗೆ ಕಾಮೆಂಟ್ ಮಾಡಬೇಕು ಅಂದರೆ ಇಲ್ಲ ಅದ್ರ ಬಗ್ಗೆ ಏನಾರು ತಿಳ್ಕೋಬೇಕು ಅಂದರೆ ಇಲ್ಲ ನಿಮಗೆ ಗೊತ್ತಿರೋ ನನಗೆ ಹೇಳಬೇಕು ಅಂದ್ರೂ ಕಾಮೆಂಟ್ ಮಾಡಿ. ಹಾಗೆ ಇಲ್ಲ ವ್ಯಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ನಂಬರಲ್ಲಿ ಮೆಸೇಜ್ ಮಾಡಿ, ಇಲ್ಲಾಂದರೆ ಕಾಲ್ ಮಾಡಿ. ಇದು ವಿಡಿಯೋ ಚೆನ್ನಾಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ನಮಸ್ಕಾರ. ವಿಡಿಯೋ ಮುಗಿಸ್ತೀನಿ.